ಆತ್ಮೀಯ ವಿದ್ಯಾರ್ಥಿಗಳೇ, ಅಧ್ಯಾಯ 2 ಬಹುಪದೋಕ್ತಿಗಳು ಭಾಗ 1ರಲ್ಲಿ ಬರ್ತಕ್ಕಂತಹ ಎರಡನೇ ಪಾಠ ಯಾವುದಪ್ಪ ಅಂದ್ರೆ ಬಹುಪದೋಕ್ತಿಗಳು ಅಂತಕ್ಕಂಥದ್ದು. ಇದು ಅಧ್ಯಾಯ 2 ಆಗಿರುತ್ತೆ. ಬಹುಪದೋಕ್ತಿಗಳು ಅನ್ನೋದಕ್ಕಿಂತ ಮುಂಚಿತವಾಗಿ ನಾವು ಬ್ರೀಫ್ ಆಗಿ ತಿಳ್ಕೊಬೇಕಾಗಿರೋದು ಏನಪ್ಪಾ ಅಂದ್ರೆ ಒಂದು ಏಕಪದೋಕ್ತಿ, ದ್ವಿಪದೋಕ್ತಿ, ತ್ರಿಪದೋಕ್ತಿ, ಬಹುಪದೋಕ್ತಿ ಅಂತಕ್ಕಂಥದ್ದು. ಇವು ಬೀಜೋಕ್ತಿಯ ವಿಧಗಳಾಗಿರ್ತವೆ. ಈ ಬೀಜೋಕ್ತಿಯ ವಿಧಗಳಲ್ಲಿ 4ನೇದು ಯಾವ್ದಪ್ಪ ಅಂದ್ರೆ ಬಹುಪದೋಕ್ತಿಗಳು. ಹಾಗಾಗಿ ಈ ಬಹುಪದೋಕ್ತಿಗಳು ಅಂತಕ್ಕಂಥ ಒಂದು ಪಾಠವನ್ನ 10ನೇ ತರಗತಿಯ ಭಾಗ 1ರ ಅಧ್ಯಾಯ 2ರಲ್ಲಿ ಏನ್ ಮಾಡಿದ್ದಾರೆ, ಬಹುಪದೋಕ್ತಿಗಳು ಅಂತಕ್ಕಂಥ ಒಂದು ಪಾಠವನ್ನ ನೀಡಿದ್ದಾರೆ. ಇದರ ಬಗ್ಗೆ ಮೊದಲಿಗೆ ಬರ್ತಕ್ಕಂಥದ್ದು, ಈ ಬಹುಪದೋಕ್ತಿಗಳಲ್ಲಿ ಎಷ್ಟು ವಿಧಗಳು ಬರ್ತಾವಪ್ಪ ಅಂದ್ರೆ 3 ವಿಧಗಳು ಬರ್ತವೆ. ಬಹುಪದೋಕ್ತಿಗಳಲ್ಲಿ ಟೋಟಲ್ ಆಗಿ 3 ವಿಧಗಳು ಬರ್ತವೆ. 3 ವಿಧಗಳು ಬರ್ತವೆ. ಒಂದನೇದು ಏನಪ್ಪಾ ಅಂದ್ರೆ ರೇಖಾತ್ಮಕ ಬಹುಪದೋಕ್ತಿ ಅಂತಕ್ಕಂಥದ್ದು. ಒಂದನೇದು ರೇಖಾತ್ಮಕ ಬಹುಪದೋಕ್ತಿ. ಒಂದನೇದು ರೇಖಾತ್ಮಕ ಬಹುಪದೋಕ್ತಿ ಅಂತಕ್ಕಂಥದ್ದು. ಮತ್ತೆ ಎರಡನೇದು ಯಾರಪ್ಪ ಅಂದ್ರೆ ವರ್ಗ ಬಹುಪದೋಕ್ತಿ ಅಂತಕ್ಕಂಥ. ಎರಡನೇದು ವರ್ಗ ಬಹುಪದೋಕ್ತಿ ಅಂತಕ್ಕಂಥದ್ದು. ಇದರಲ್ಲಿ ಮತ್ತು ಮೂರನೇದು ಯಾವ್ದಪ್ಪ ಅಂದ್ರೆ ಘನ ಬಹುಪದೋಕ್ತಿ ಅಂತಕ್ಕಂಥದ್ದು. ಘನ ಬಹುಪದೋಕ್ತಿ ಅಂತಕ್ಕಂಥದ್ದು. ಇವು ಬಹುಪದೋಕ್ತಿಯ 3 ವಿಧಗಳು. ಇದರಲ್ಲಿ ನಮಗೆ 1 ಅಂಕದ ಒಂದು ಪ್ರಶ್ನೆಯನ್ನ ಎಕ್ಸಾಮ್ಸ್ ಅಲ್ಲಿ ಕೇಳೋ ಚಾನ್ಸಸ್ ಬಹಳ ಇರುತ್ತೆ. ಯಾವ ರೀತಿ ಕೇಳಬಹುದಪ್ಪ ಅಂದ್ರೆ ಅನೇಕ ರೀತಿಯಲ್ಲಿ ಕೇಳಬಹುದು. ರೇಖಾತ್ಮಕ ಬಹುಪದೋಕ್ತಿ, ವರ್ಗಾತ್ಮಕ ಬಹುಪದೋಕ್ತಿ, ಘನಾತ್ಮಕ ಬಹುಪದೋಕ್ತಿ. ಇವು ಬಹುಪದೋಕ್ತಿಯ 3 ವಿಧಗಳಾಗಿವೆ. ಹಾಗಾದ್ರೆ ಒಂದನೇದು ರೇಖಾತ್ಮಕ ಬಹುಪದೋಕ್ತಿ ಅಂದ್ರೇನು, ಆಮೇಲೆ ವರ್ಗಾತ್ಮಕ ಬಹುಪದೋಕ್ತಿ ಅಂದ್ರೇನು, ಅಥವಾ ಘನ ಬಹುಪದೋಕ್ತಿ ಅಂದ್ರೇನು ಅಂತಕ್ಕಂಥದ್ದನ್ನ ನಾವು ತಿಳ್ಕೊಬೇಕಾದ್ರೆ, ಒಂದನೇದು ರೇಖಾತ್ಮಕ ಬಹುಪದೋಕ್ತಿ ಅಂದ್ರೆ ಏನಪ್ಪಾ ಅಂದ್ರೆ ಘಾತ. ಅಂದ್ರೆ ಈ ಬಹುಪದೋಕ್ತಿಯಲ್ಲಿ ಒಂದು ವರ್ಡ್ ಇಂಪಾರ್ಟೆಂಟ್ ಬರುತ್ತೆ. ಆ ವರ್ಡ್ ಏನಪ್ಪಾ ಅಂದ್ರೆ ಮಹತ್ತಮ ಘಾತ ಅಂತ ಕರಿತೀವಿ. ಮಹತ್ತಮ ಘಾತ. ನೆಕ್ಸ್ಟ್ ಇದನ್ನೇ ನಾವು ಇನ್ನೊಂದು ಹೆಸರಲ್ಲಿ ಡಿಗ್ರಿ ಅಂತ ಕರಿತೀವಿ. ಏನಂತ ಕರಿತೀವಿ ಅಂದ್ರೆ ಡಿಗ್ರಿ ಅಂತ ಕರಿತೀವಿ. ಮಹತ್ತಮ ಘಾತ ಅಥವಾ ಡಿಗ್ರಿ ಇವೆರಡು ಒಂದೇ ವರ್ಡ್. ಇಲ್ಲಿ ಮಹತ್ತಮ ಘಾತ ಮತ್ತು ಡಿಗ್ರಿ ಅಂದ್ರೆ ಏನಪ್ಪಾ ಅಂದ್ರೆ, ಉದಾಹರಣೆ ಏನಪ್ಪಾ ಅಂದ್ರೆ 2x² + 3x + 5 ಅಂತ ಕೊಟ್ಟಪ್ಪ ಅಂದ್ರೆ ಇದರಲ್ಲಿ ಬರ್ತಕ್ಕಂಥ ಅತ್ಯಂತ ಮಹತ್ತಮ ಘಾತ ಯಾವುದು ಅಥವಾ ಡಿಗ್ರಿ ಯಾವುದು ಅಂತ 1 ಮಾರ್ಕ್ಸಿಗೆ ಒಂದು ಪ್ರಶ್ನೆಯನ್ನ ಕೇಳಲಾದ್ರೆ, ಈಗ 2x + 3x + 5 ಅಂತಂದಿದೆ. ಇದರಲ್ಲಿ ಬರ್ತಕ್ಕಂಥ ದೊಡ್ಡ ಘಾತಾಂಕ ಇಲ್ಲಿ ಮೇಲ್ಗಡೆ ಇನ್ನೊಂದು ಒಂದಿರುತ್ತೆ. ಇದನ್ನ ಸ್ಥಿರಾಂಕ ಅಂತ ಕರಿತೀವಿ ನಾವು. ಹಾಗಾಗಿ ಇದನ್ನ ಚರಾಕ್ಷರ ಅಂತ ಕರಿತೀವಿ. ಚರಾಕ್ಷರದ ಅತಿ ದೊಡ್ಡ ಘಾತಾಂಕವನ್ನು ಹೊಂದಿರತಕ್ಕಂಥದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಮಹತ್ತಮ ಘಾತ ಅಂತ ಕರಿತೀವಿ. ಇದನ್ನ 1 ಅಂಕದ ಒಂದು ಪ್ರಶ್ನೆಯನ್ನ ಕೇಳಿ ಬಹಳ ಚಾನ್ಸಸ್ ಇರುತ್ತೆ. ಅಂದ್ರೆ 2x² + 3x + 5 ಇದರ ಮಹತ್ತಮ ಘಾತ ಅಥವಾ ಡಿಗ್ರಿ ಎಷ್ಟು ಅಂತ ಕೇಳಿದಪ್ಪ ಅಂದ್ರೆ ಇದರಲ್ಲಿ ಅತ್ಯಂತ ದೊಡ್ಡ ಘಾತಾಂಕ ಎಷ್ಟು 2. ಇದನ್ನ ನಾವೇನಂತ ಕರಿತೀವಿ, ಮಹತ್ತಮ ಘಾತ ಅಂತ ಕರಿತೀವಿ. ಇದರಲ್ಲಿ 3 ವಿಧಗಳು ಅಂತ ಹೇಳಿದ್ರೆ, ಒಂದನೇದು ರೇಖಾತ್ಮಕ. ಹಾಗಾದ್ರೆ ರೇಖಾತ್ಮಕ ಬಹುಪದೋಕ್ತಿ ಅಂದ್ರೆ ಏನು ಅನ್ನಪ್ಪ ಅಂದ್ರೆ ಡಿಗ್ರಿ ಒಂದನ್ನ ಹೊಂದಿರತಕ್ಕಂತಹ ಉದಾಹರಣೆ 4x + 5 = 0 ಇತ್ತಪ್ಪ ಅಂದ್ರೆ ಡಿಗ್ರಿ ಅಂದ್ರೆ ಮಹತ್ತಮ ಘಾತ 1 ಹೊಂದಿರತಕ್ಕಂತಹ ಬಹುಪದೋಕ್ತಿಯನ್ನ ನಾವು ರೇಖಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ. ಮಹತ್ತಮ ಘಾತ ಎಷ್ಟಿರ್ಬೇಕು, 1 ಇರಬೇಕು. ಅಂದ್ರೆ ಈ ರೀತಿಯಾಗಿ 1 ಇರಬೇಕು. ಇದನ್ನು ನಾವೇನಂತ ಕರಿತೀವಪ್ಪ ಅಂದ್ರೆ ರೇಖಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ. ಮಹತ್ತಮ ಘಾತ ಎಷ್ಟಿರ್ಬೇಕು, ಕೇವಲ 1 ಇರಬೇಕು. 1 ಹೊಂದಿರತಕ್ಕಂಥ ಬಹುಪದೋಕ್ತಿಯನ್ನ ರೇಖಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ. ಉದಾಹರಣೆ 4x² 4x + 5, ನೆಕ್ಸ್ಟ್ 5y + 8, ನೆಕ್ಸ್ಟ್ 6c + b = 0 ಇವೆಲ್ಲ ಘಾತಾಂಕ ಮಹತ್ತಮ ಘಾತ ಎಷ್ಟಿರ್ತಾವಪ್ಪ ಅಂದ್ರೆ 1 ಇರ್ತವೆ. ಇಲ್ಲಿ b ಬರೋದಿಲ್ಲ. ಮಹತ್ತಮ ಘಾತ ಎಷ್ಟಿರ್ತವೆ, 8 ಇರ್ತವೆ. 1 ಇರ್ತವೆ. ಮಹತ್ತಮ ಘಾತ 1 ಹೊಂದಿರತಕ್ಕಂತಹ ಬಹುಪದೋಕ್ತಿಯನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ರೇಖಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ. ಇದಕ್ಕೆ ಸಾಮಾನ್ಯವಾಗಿರ್ತಕ್ಕಂಥ ಒಂದು ರೂಪ ಇದೆ. ಏನಪ್ಪಾ ಅಂದ್ರೆ ax + c = 0. ಇದು ರೇಖಾತ್ಮಕ ಬಹುಪದೋಕ್ತಿಯ ಸಾಮಾನ್ಯ ರೂಪ. ಇದು ರೇಖಾತ್ಮಕ ಬಹುಪದೋಕ್ತಿಯ ಸಾಮಾನ್ಯ ರೂಪ. 1 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ax² ax + c = 0. ಇದು ಯಾವ ಬಹುಪದೋಕ್ತಿಯ ಸಾಮಾನ್ಯ ರೂಪ ಅಂತಪ್ಪ ಅಂದ್ರೆ ರೇಖಾತ್ಮಕ ಬಹುಪದೋಕ್ತಿಯ ಸಾಮಾನ್ಯ ರೂಪ. ಅಂದ್ರೆ ರೇಖಾತ್ಮಕ ಬಹುಪದೋಕ್ತಿ ಅಂದ್ರೆ ಏನು ಅಂದ್ರೆ
ಮಹತ್ತಮ ಘಾತ 1 ಇಟ್ಬಿಟ್ರೆ ಆಯ್ತು. ಮಹತ್ತಮ ಘಾತ 1 ಇದ್ದಪ್ಪ ಅಂದ್ರೆ ಅದನ್ನ ನಾವು ರೇಖಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ. ಇನ್ನು ಎರಡನೇ ಬಂದ್ಬಿಟ್ಟು ವರ್ಗ ಬಹುಪದೋಕ್ತಿ. ಎರಡನೇ ಬಂದ್ಬಿಟ್ಟು ವರ್ಗ ಬಹುಪದೋಕ್ತಿ. ಹೆಸರೇ ಸೂಚಿಸುವಂತೆ ವರ್ಗ ಅಂದ್ರೆ ಎಷ್ಟು? 2. ಅಂದ್ರೆ ಯಾವುದೇ ಬಹುಪದೋಕ್ತಿಯ ಮಹತ್ತಮ ಘಾತ 2 ಇದ್ರೆ, ಯಾವುದೇ ಬಹುಪದೋಕ್ತಿಯ ಮಹತ್ತಮ ಘಾತ 2 ಇದ್ರೆ, ಅಂದ್ರೆ ಉದಾಹರಣೆ ax² ಪ್ಲಸ್ c = 0 ಇದ್ದಪ್ಪ ಅಂದ್ರೆ ಇದರ ಮಹತ್ತಮ ಘಾತ ಎಷ್ಟು? 2. ಹಾಗಾಗಿ ಇದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ವರ್ಗ ಬಹುಪದೋಕ್ತಿ. ಅಂದ್ರೆ ಆ ಬಹುಪದೋಕ್ತಿಯ ಮಹತ್ತಮ ಘಾತ ಎಷ್ಟಾಗಿರ್ಬೇಕು? 2 ಆಗಿದ್ರೆ ಅದನ್ನ ನಾವೇನಂತ ಕರಿತೀವಿ? ವರ್ಗ ಬಹುಪದೋಕ್ತಿ. ಉದಾಹರಣೆ ಇಲ್ಲಿದೆ 2x² ಪ್ಲಸ್ 3x ಪ್ಲಸ್ 5 ಅಂತಂದಿದೆ. ಇದು ಒಂದು ನಾವು ವರ್ಗ ಬಹುಪದೋಕ್ತಿ ಅಂತ ಕರಿತೀವಿ. ವರ್ಗ ಬಹುಪದೋಕ್ತಿ ಅಂದ್ರೆ ಮಹತ್ತಮ ಘಾತ 2 ಹೊಂದಿರ್ಬೇಕು. ಅಂದ್ರೆ ಡಿಗ್ರಿ ಅಂತ ಏನ್ ಕರಿತೀವಲ್ಲ, ಅಥವಾ ಡಿಗ್ರಿ ಆರ್ ಮಹತ್ತಮ ಘಾತ 2 ಹೊಂದಿರತಕ್ಕಂತ ಬಹುಪದೋಕ್ತಿಯನ್ನು ನಾವೇನಂತ ಕರಿತೀವಿ? ವರ್ಗ ಬಹುಪದೋಕ್ತಿ ಅಂತ ಕರಿತೀವಿ. ವರ್ಗ ಮೀನ್ಸ್ 2 ಅಂತ ಅರ್ಥ. ಮಹತ್ತಮ ಘಾತ 2 ಯಾವುದೇ ಸಂಖ್ಯೆ ಹೊಂದಿರ್ಲಿ ಅದನ್ನ ನಾವೇನಂತ ಕರಿತೀವಿ? ಮಹತ್ತಮ ಘಾತ 2 ಹೊಂದಿದ್ರೆ ಅದನ್ನ ವರ್ಗ ಬಹುಪದೋಕ್ತಿ ಅಂತ ಕರಿತೀವಿ. ಉದಾಹರಣೆ ax² ಪ್ಲಸ್ c ಅಥವಾ 5z² ಪ್ಲಸ್ c = 0 ಅಂದ್ರೆ ಮಹತ್ತಮ ಘಾತ ಇಲ್ಲಿ 2 ಇದೆ. ನೆಕ್ಸ್ಟ್ 6m² ಪ್ಲಸ್ n = 0 ಅಂದ್ರೆ ಇಲ್ಲಿ ಮಹತ್ತಮ ಘಾತ 2 ಇದೆ. ಈ ರೀತಿಯಾಗಿ ಮಹತ್ತಮ ಘಾತ ಈ ಬಹುಪದೋಕ್ತಿಯಲ್ಲಿ ಮಹತ್ತಮ ಘಾತ 2 ಹೊಂದಿದ್ರೆ ಅದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ವರ್ಗ ಬಹುಪದೋಕ್ತಿ ಅಂತ ಕರಿತೀವಿ. ಅಂದ್ರೆ ವರ್ಗ ಅಥವಾ ಮಹತ್ತಮ ಘಾತ 2 ಇದ್ದಂದ್ರೆ ಆ ಬಹುಪದೋಕ್ತಿಯಲ್ಲಿ ಮಹತ್ತಮ ಘಾತ 2 ಇದ್ದಪ್ಪ ಅಂದ್ರೆ ಅದನ್ನ ನಾವು ವರ್ಗ ಬಹುಪದೋಕ್ತಿ ಅಂತ ಕರಿತೀವಿ. ಈ ವರ್ಗ ಬಹುಪದೋಕ್ತಿ ಕೂಡ ಒಂದು ಸಾಮಾನ್ಯ ರೂಪ ಇದೆ. ಅದು ಯಾವ್ದಪ್ಪ ಅಂದ್ರೆ ax² ಪ್ಲಸ್ bx ಪ್ಲಸ್ c = 0. ಇದು ವರ್ಗ ಬಹುಪದೋಕ್ತಿಯ ಸಾಮಾನ್ಯ ರೂಪ. ಇದು ವರ್ಗ ಬಹುಪದೋಕ್ತಿಯ ಸಾಮಾನ್ಯ ರೂಪ. ರೇಖಾತ್ಮಕ ಬಹುಪದೋಕ್ತಿಯ ಸಾಮಾನ್ಯ ರೂಪ ax ಪ್ಲಸ್ c = 0 ಆದ್ರೆ ವರ್ಗ ಬಹುಪದೋಕ್ತಿಯ ಸಾಮಾನ್ಯ ರೂಪ ax² ಪ್ಲಸ್ bx ಪ್ಲಸ್ c = 0. ಇಲ್ಲಿ a ಮತ್ತು c ಗಳು ವಾಸ್ತವ ಸಂಖ್ಯೆಗಳಾಗಿರ್ತವೆ. ಇಲ್ಲಿ a b c ಗಳು ಕೂಡ ವಾಸ್ತವ ಸಂಖ್ಯೆಗಳೇ ಆಗಿರ್ತವೆ. ಇದು ವರ್ಗ ಬಹುಪದೋಕ್ತಿ ಬಗ್ಗೆ ಒಂದು ಮಾಹಿತಿ. ನೆಕ್ಸ್ಟ್ ಘನ ಬಹುಪದೋಕ್ತಿ ಅಂತ ಬಂದಪ್ಪ ಅಂದ್ರೆ ಇದರಲ್ಲಿ ಕೂಡ ಹೆಸರೇ ಸೂಚಿಸುವಂತೆ ಘನ ಅಂದ್ರೆ 3 ಅಂತ. ಘನ ಅಂದ್ರೆ 3 ಅಂತ. ಯಾವ ಬಹುಪದೋಕ್ತಿಯ ಮಹತ್ತಮ ಘಾತ 3 ಇರುತ್ತೋ ಅಥವಾ ಡಿಗ್ರಿ 3 ಹೊಂದಿರತಕ್ಕಂತಹ, ಡಿಗ್ರಿ ಮೀನ್ಸ್ ಮಹತ್ತಮ ಘಾತ 3 ಹೊಂದಿರತಕ್ಕಂತಹ ಬಹುಪದೋಕ್ತಿಯನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಘನ ಬಹುಪದೋಕ್ತಿ ಅಂತ ಕರಿತೀವಿ. ಡಿಗ್ರಿ 3 ಅಥವಾ ಮಹತ್ತಮ ಘಾತ 3 ಇರಬೇಕು. ಉದಾಹರಣೆ ax³ ಪ್ಲಸ್ bx² ಪ್ಲಸ್ c = 0. ಈ ರೂಪದಲ್ಲಿ ಇತ್ತಪ್ಪ ಅಂದ್ರೆ ಅದನ್ನ ನಾವೇನಂತ ಕರಿತೀವಿ? ಮಹತ್ತಮ ಘಾತ ಇಲ್ಲಿ 3 ಇದೆ ಅಂದ್ರೆ ಇಲ್ಲಿ 3 ಇದೆ. ಹಾಗಾಗಿ ಇದನ್ನ ನಾವೇನಂತ ಕರಿತೀವಿ? ಘನ ಬಹುಪದೋಕ್ತಿ ಅಂತ ಕರಿತೀವಿ. ಏನಂತ ಕರಿತೀವಿ? ಘನ ಬಹುಪದೋಕ್ತಿ ಅಂತ ಕರಿತೀವಿ. ಅಂದ್ರೆ ಮಹತ್ತಮ ಘಾತ ಎಷ್ಟಿರ್ಬೇಕು? 3 ಆಗಿರ್ಬೇಕು. ಮಹತ್ತಮ ಘಾತ 3 ಆಗಿದ್ದಪ್ಪ ಅಂದ್ರೆ ಅದನ್ನ ನಾವೇನಂತ ಕರಿತೀವಿ? ಘನ ಬಹುಪದೋಕ್ತಿ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಹೆಂಗ 1 ಇದ್ರೆ ರೇಖಾತ್ಮಕ ಬಹುಪದೋಕ್ತಿ, ಮಹತ್ತಮ ಘಾತ 2 ಇದ್ರೆ ವರ್ಗ ಬಹುಪದೋಕ್ತಿ. ನೆಕ್ಸ್ಟ್ ಘನ ಬಹುಪದೋಕ್ತಿ ಅಂದ್ರೆ 3 ಇರಬೇಕು. ಇದು ಕೂಡ ಸಾಮಾನ್ಯ ರೂಪ ಇದೆ. ಅದು ಏನಪ್ಪಾ ಅಂದ್ರೆ ax³ ಪ್ಲಸ್ bx ಪ್ಲಸ್ cx ax³ ಪ್ಲಸ್ bx² ಪ್ಲಸ್ cx ಪ್ಲಸ್ d = 0. ಇದು ಘನ ಬಹುಪದೋಕ್ತಿಯ ಸಾಮಾನ್ಯ ರೂಪ. ಇದು ಘನ ಬಹುಪದೋಕ್ತಿಯ ಸಾಮಾನ್ಯ ರೂಪವಾಗಿರ್ತದೆ. ax³ bx² ಪ್ಲಸ್ cx ಪ್ಲಸ್ d = 0. ಇದು ಘನ ಬಹುಪದೋಕ್ತಿಯ ಸಾಮಾನ್ಯ ರೂಪ. ಅಂದ್ರೆ ಏಕಾತ್ಮಕ ಬಹುಪದೋಕ್ತಿ ಅಂದ್ರೆ ಘಾತಾಂಕ ಮಹತ್ತಮ ಘಾತ ಹೊಂದಿರಬೇಕು. ಆ ಬಹುಪದೋಕ್ತಿಯಲ್ಲಿ ಮಹತ್ತಮ ಘಾತ ಹೊಂದಿರಬೇಕು. ವರ್ಗ ಬಹುಪದೋಕ್ತಿ ಅಂದ್ರೆ ಅದರ ಮಹತ್ತಮ ಘಾತ 2 ಇರಬೇಕು. ಘನ ಬಹುಪದೋಕ್ತಿ ಅಂದ್ರೆ ಅದರ ಮಹತ್ತಮ ಘಾತ 3 ಇರಬೇಕು. ಇದು ಒಂದು ಬಹುಪದೋಕ್ತಿ. ಇದರ ಅತ್ಯಂತ ದೊಡ್ಡ ಮಹತ್ತಮ ಘಾತ ಅಂದ್ರೆ 3. ಹಾಗಾಗಿ ಇದನ್ನು ನಾವು 3 ಇರೋದ್ರಿಂದ ಅದನ್ನ ಘನ ಬಹುಪದೋಕ್ತಿ ಅಂತ ಕರೀತೀವಿ. ವರ್ಗ ಬಹುಪದೋಕ್ತಿ ಅಂದ್ರೆ 2 ಇದ್ರೆ ವರ್ಗ ಬಹುಪದೋಕ್ತಿ ಅಂತ ಕರಿತೀವಿ. 1 ಇದ್ದಪ್ಪ ಅಂದ್ರೆ ರೇಖಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ. ಇದರ ಮೇಲೆ ನಮಗೆ ಪ್ರಶ್ನೆ ಬರಬಹುದು ಅಂದ್ರೆ 1 ಮಾರ್ಕ್ಸಿಗೆ ಒಂದು ಪ್ರಶ್ನೆಯನ್ನ ಈಸಿಯಾಗಿ ಕೇಳ್ತಾ ಹೋಗ್ತಾರೆ. ಯಾವ ರೂಪದಲ್ಲಾದ್ರೂ ಕೇಳ್ಬೋದು.
ರೇಖಾತ್ಮಕ ಬಹುಪದೋಕ್ತಿ ಮಹತ್ತಮ ಘಾತ ಎಷ್ಟು ಅಂತ ನಾವು ಕೇಳ್ಬೋದು, ವರ್ಗ ಬಹುಪದೋಕ್ತಿಯ ಮಹತ್ತಮ ಘಾತ ಎಷ್ಟು ಅಂತ ನಾವು ಕೇಳ್ಬೋದು, ಘನ ಬಹುಪದೋಕ್ತಿಯ ಮಹತ್ತಮ ಘಾತ ಎಷ್ಟು ಅಂತ ನಾವು ಕೇಳ್ಬೋದು, ಅಥವಾ ಮಹತ್ತಮ ಘಾತ 3 ಹೊಂದಿರುವ ಬಹುಪದೋಕ್ತಿ ಯಾವುದು ಅಂತ ನಾವು ಕೇಳ್ಬೋದು. ಯಾವ ರೀತಿಯಾಗಿ ಆದ್ರೂ ಕೂಡ ಒಂದು ಅಂಕದ ಒಂದು ಪ್ರಶ್ನೆಯನ್ನು ನಮಗೆ ಕೇಳ್ತಕ್ಕಂತ ಚಾನ್ಸಸ್ ಇದೆ. ಹಾಗಾಗಿ ಬಹುಪದೋಕ್ತಿಗಳಲ್ಲಿ 3 ವಿಧ, ಒಂದು ರೇಖಾತ್ಮಕ, ವರ್ಗ ಬಹುಪದೋಕ್ತಿ, ಲಾಸ್ಟ್ ಒಂದು ಘನ ಬಹುಪದೋಕ್ತಿ. ಇನ್ನು ಒಂದು ವಿಶೇಷತೆ ಇದೆ. ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಯಾವುದೇ ಚರಾಕ್ಷರ ಮೀನ್ಸ್ ಎ ಗಿಂತ ಹಿಡಿದು ಜೆಡ್ ತನಕ ಬರ್ತಕ್ಕಂಥ ಲೆಟರ್ಸ್ ಗಳನ್ನು